ಕಾರಣ ಬೆಂಗಳೂರಿಗೆ ತುಂಬಾ ಇಂಪಾರ್ಟೆನ್ಸ್ ಅನ್ನ ಕೊಡ್ಲಾಗ್ತಾ ಇರುವಂಥದ್ದು. ಎಲ್ಲಿ ನೋಡಿದ್ರು ಕೂಡ ಬಿಜೆಪಿಯ ಬಾವುಟ. ಇಲ್ಲಿ ಎಲ್ಲ ಕಡೆನೂ ಬಿಜೆಪಿ ಕಾರ್ಯಕರ್ತರೇ ಸೇರಿಲ್ಲ. ನಮ್ಮ ಪ್ರಧಾನಮಂತ್ರಿಗಳಪ್ಪ ಅವರನ್ನು ನೋಡಬೇಕು ಅನ್ನುವಂಥ ಆಸೆನೂ ಕೂಡ ಇದೆ ತುಂಬಾ ಜನಕ್ಕೆ. ಯಾಕಂದ್ರೆ ವಿಶ್ವ ನಾಯಕ, ಬೇರೆ ಬೇರೆ ದೇಶಗಳಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಯಾವ ರೀತಿಯಾಗಿ ಮೋದಿ 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 ಅನ್ನುವಂಥ ಮೋಡಿಯನ್ನ ಗಮನಿಸಿದಿರ ನೀವು? ನಮ್ಮ ಜಾಗಕ್ಕೆ ಬಂದಾಗ, ನಮ್ಮೂರಿಗೆ ಬಂದಾಗ, ನಮ್ಮನೆ ಹತ್ರನೇ ಬಂದಾಗ, ನಮ್ಮ ಬೀದಿಲ್ ಬಂದಾಗ, ನಮ್ಮ ರೋಡಲ್ಲಿ ಇದ್ದಾಗ ನಾವ್ಯಾಕ್ರಿ ನೋಡಬಾರ್ದು ಅನ್ನುವಂಥ ಒಂದು ಹಂಬಲ ಜನಕ್ಕೆ. ಸೊ ಹೀಗಾಗಿನೇ ನೋಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಬಂದಂತ ಸಂದರ್ಭದಲ್ಲಿ ತೀವ್ರ ಕುತೂಹಲದಿಂದ ನೋಡ್ತಾ ಇರುವಂತ ಜನನೇ ಸಾಕಷ್ಟು ಜನ. ಇದನ್ನ ನಾವು ನೋಡಿದೀವಿ, ಯಾವ ರೀತಿಯಾದಂಥ ಒಂದು ಅಭೂತಪೂರ್ವ ಲೋಕಸಭಾ ಎಲೆಕ್ಷನ್ ಅಲ್ಲಿ ಜಯ ಸಿಗ್ತಾ ಇದೆ, ನರೇಂದ್ರ ಮೋದಿ ಅವರ ಅಲೆ ಇರುವಂಥದ್ದು. ಸೊ ಇಂಥ ಒಬ್ಬ ನಾಯಕನನ್ನ ನಾವು ನೋಡಬೇಕು, ನಾವು ಕಣ್ಣಾರೆ ತುಂಬಿಕೊಳ್ಬೇಕು ಅನ್ನುವಂಥ ಆಸೆ ಸಾಕಷ್ಟು ಜನಕ್ಕೆ. ಎಷ್ಟರ ಮಟ್ಟಿಗೆ ಅದು ಓಟ ಕನ್ವರ್ಟ್ ಆಗುತ್ತೋ ಬಿಡುತ್ತೋ ಸೆಕೆಂಡರಿ ಅದು, ಆದ್ರೆ ನೋಡುವ ಕುತೂಹಲನೇ ಬೇರೆ. ಹೇಗಿರ್ತಾರೆ ನಮ್ಮ ಪ್ರಧಾನಿ ಅಂತ. ಯಾರೇ ಪ್ರಧಾನಮಂತ್ರಿಗಳಿದ್ದಂತ ಸಂದರ್ಭದಲ್ಲೂ ಕೂಡ ಸಹಜವಾಗಿ ಒಂದು ಕುತೂಹಲ ಇರುತ್ತೆ. ಈ ಹಿಂದೆನೂ ಕೂಡ ಅಷ್ಟೇ, ಇಂದಿರಾ ಗಾಂಧಿ ಅವರು, ರಾಜೀವ್ ಗಾಂಧಿ ಅವರೆಲ್ಲ ಪ್ರಧಾನಮಂತ್ರಿಗಳಾದಂಥ ಟೈಮ್ನಲ್ಲಿ ದೊಡ್ಡ ಜನಸಾಗರನೇ ಸೇರ್ತಾ ಇತ್ತು ಅವ್ರನ್ನ ನೋಡ್ಲಿಕ್ಕೋಸ್ಕರ. ಅದು ಮತ್ತೆ ರಿಪೀಟ್ ಆಗ್ತಾ ಇದೆ. ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ದಾರೆ ಒಬ್ಬರು ಪ್ರಧಾನಮಂತ್ರಿಗಳನ್ನ ನೋಡ್ಲಿಕ್ಕೆ ಅಂದ್ರೆ ಅದು ನರೇಂದ್ರ ಮೋದಿ ಅವರು. ಸಾಕಷ್ಟು ಭದ್ರತೆಯ ನಡುವೆ ಈ ರೋಡ್ ಶೋಸ್ ಆಗ್ತಾ ಇದೆ. ಇನ್ನೊಂದು ರೋಡ್ ಶೋನೇ ಯಾಕಪ್ಪ ತುಂಬಾ ಪ್ರಿಫರ್ ಮಾಡ್ತಾರೆ ಅಂತ ನೋಡೋದಾದ್ರೆ, ಈಗ ಸಮಾವೇಶ ನಡೆಯುವಂತ ಸಂದರ್ಭದಲ್ಲಿ ಒಂದು 3-4 ಲಕ್ಷ ಜನ ಸೇರಿರ್ತಾರೆ. ಬರೀ ವೇದಿಕೆಗೆ ಮಾತ್ರ ಸೀಮಿತ ಆಗುತ್ತೆ. ವೇದಿಕೆಗೆ ಬಂದಂತ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ನೋಡ್ಲಿಕ್ಕೆ ಆಗೋದಿಲ್ಲ, ಎಲ್ಲರೂ ಮೋದಿ ಅವ್ರನ್ನೂ ಕೂಡ ನೋಡ್ಲಿಕ್ಕೆ ಆಗೋದಿಲ್ಲ. ಇಲ್ಲೋ ಒಂದೆರಡು ಕಡೆ ಸ್ಕ್ರೀನ್ ಹಾಕಿರ್ತಾರೆ, ಅದನ್ನ ಬೇಕಿದ್ರೆ ಮನೆಯಲ್ಲೇ ಬೇರೆ ನೋಡ್ಬೋದು ಸ್ಕ್ರೀನಲ್ಲಿ ನೋಡೋದಾದ್ರೆ. ಬಟ್ ಡೈರೆಕ್ಟ್ ಆಗಿ ನೋಡೋದಿದೆಯಲ್ಲ, ತುಂಬಾ ಹತ್ರದಿಂದ ನೋಡೋದಿದೆಯಲ್ಲ, ಅದು ಕೊಡೋ ಫೀಲೇ ಬೇರೆ, ಅದಾಗುವ ಇಂಪ್ಯಾಕ್ಟೇ ಬೇರೆ. ಸೊ ಇದಕ್ಕೋಸ್ಕರನೇ ರೋಡ್ ಶೋವನ್ನ ತುಂಬಾ ಪ್ರಿಫರ್ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು, ಬಿಜೆಪಿ. ರೋಡ್ ಶೋದ ಸಂದರ್ಭದಲ್ಲಿ ತುಂಬಾ ಹತ್ತಿರ ಜನರನ್ನ ರೀಚ್ ಆಗ್ಬೋದು, ಜನರ ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ ಇದು ರೋಡ್ ಶೋ. ನಮ್ಮ ಪ್ರಧಾನಿನ ನೋಡಿದ್ವು ಅನ್ನುವಂಥ ಒಂದು ಆಸೆಯ ಜೊತೆಗೆ ಬೇರೆ ಏನಾದರೂ ಮನಸ್ಥಿತಿ ಇದ್ರೆ ಅದು ಬೇಕಿದ್ರೆ ಆ ಪರಿಸ್ಥಿತಿ ಚೇಂಜ್ ಮಾಡ್ಬೋದು ಅನ್ನುವಂಥದ್ರ ಬಗ್ಗೆನೂ ಕೂಡ ಒಂದು ಗೆಸ್ ಇದೆ. ಯಾಕೆಂದ್ರೆ ಈ ರೀತಿಯಾಗಿ ದೊಡ್ಡ ದೊಡ್ಡ ರೋಡ್ ಶೋ ಮಾಡಿದಂಥ ಸಂದರ್ಭದಲ್ಲಿ ಯಶಸ್ವಿಯಾಗಿದೆ ಬಿಜೆಪಿ, ಅದರ ಜೊತೆಗೆ ಬಿಜೆಪಿಗೆ ಫಲ ಕೊಟ್ಟಿದೆ. ಸೊ ಆ ರೀಸನ್ಗೋಸ್ಕರನೇ ಬೆಂಗಳೂರಿನಲ್ಲಿ ಈ ರೀತಿಯಾದಂಥ ಒಂದು ಅತಿ ದೊಡ್ಡ ರೋಡ್ ಶೋಗಳನ್ನು ಹಮ್ಮಿಕೊಳ್ಳಲಾಗಿದೆ. ಸಮಾವೇಶವನ್ನ ಮಾಡಿಲ್ಲ, ನೀವು ನೋಡಿರ್ಬೋದು. ಈಗ ಬೆಂಗಳೂರಿನಲ್ಲಿ ಸಮಾವೇಶವನ್ನ ಮಾಡಿಲ್ಲ, ದೊಡ್ಡ ದೊಡ್ಡ ಸಮಾವೇಶವನ್ನ ನರೇಂದ್ರ ಮೋದಿ ಅವರು ಎಲ್ಲ ಜಿಲ್ಲೆಯಲ್ಲೂ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗೂ ಕೂಡ ರೀಚ್ ಆಗಿದ್ದಾರೆ. ಆದರೆ ಬೆಂಗಳೂರಿನಲ್ಲಿ ಈ ಬಾರಿ ಸಮಾವೇಶ ಮಾಡಲಿಲ್ಲ. ಯಾಕಂದ್ರೆ ರೋಡ್ ಶೋ ಮಾಡಿ ಜನರನ್ನ ರೀಚ್ ಮಾಡೋಣ ಅಂತ. ತುಂಬ ಹತ್ತಿರದಿಂದ ನೋಡ್ಬೋದು, ಜನರಿಗೂ ಕೂಡ ಒಂದು ಖುಷಿ ಆಗುತ್ತೆ. ನೋಡಪ್ಪ, ಜನಸೇವಕ, ಪ್ರಧಾನ ಸೇವಕ ಅಂತ ಹೇಳ್ತಾ ಇದ್ದಂಥ ವ್ಯಕ್ತಿ ಇವತ್ತು ಅದೇ ರೀತಿಯಲ್ಲಿ ನಮ್ಮನ್ನು ಕೂಡ ನೋಡಲಿಕ್ಕೆ ಬಂದಿದ್ದಾರೆ ಅನ್ನುವಂಥ ಭಾವನೆ ಬರುತ್ತೆ ಜನರಿಗೆ. ಸೊ ಆ ಕಾರಣಕ್ಕೋಸ್ಕರ ಜನರನ್ನ ಸೆಳೆಯೋದ್ರ ಜೊತೆಗೆ ಜನರಿಗೂ ಕೂಡ ಒಂದು ರೀತಿಯಾದಂಥ ಖುಷಿಯನ್ನು ನೀಡುವಂಥ ಲೆಕ್ಕಾಚಾರ ಇದೆ. ರೋಡ್ ಶೋಗಳು ಯಶಸ್ವಿ ಆದಷ್ಟು ಕೂಡ ಬಿಜೆಪಿಗೆ ಪ್ಲಸ್ ಆಗಿದೆ. ಈ ಹಿಂದೆ ಗುಜರಾತಲ್ಲೆಲ್ಲ ನೋಡಿದ್ದೀರಿ, ಸುಮಾರು 50 ಕಿಲೋಮೀಟರ್ ಎಲ್ಲ ರೋಡ್ ಶೋ ಮಾಡಿದ್ರು. 4 ಅವರ್ 5 ಅವರ್ ಎಲ್ಲ ರೋಡ್ ಶೋ ಮಾಡಿದ್ರು ಗುಜರಾತ್ ಎಲೆಕ್ಷನ್ ಸಂದರ್ಭದಲ್ಲಿ. ಅಲ್ಲಿ ಆಲ್ಮೋಸ್ಟ್ ಬೇರೆ ಬೇರೆ ನಗರಗಳಲ್ಲೆಲ್ಲ ಸಮಾವೇಶವನ್ನ ಮಾಡಿದ್ರೆ ಗುಜರಾತ್ ಅಹಮದಾಬಾದಲ್ಲೆಲ್ಲ ರೋಡ್ ಶೋಗೆ ಪ್ರಿಫರೆನ್ಸ್ ಕೊಡ್ಲಾಯ್ತು. ಅಲ್ಲೆಲ್ಲೆಲ್ಲಿ ರೋಡ್ ಶೋ ಮಾಡಿದ್ರು ಅಲ್ಲಿ ಸಕ್ಸಸ್ ಆದ್ರು. ಬಿಜೆಪಿ ಅಭ್ಯರ್ಥಿಗಳು ಕೂಡ ಗೆದ್ರು. ಬಿಜೆಪಿ ಅಭ್ಯರ್ಥಿಗಳ ಗೆಲುವಿಗೂ ಕೂಡ ಸಹಕಾರ ಆಯಿತು. ನೀವೀಗ ಸಮಾವೇಶ ನಡೆಯುವಂಥ ಸಂದರ್ಭದಲ್ಲಿ ನೋಡಿದ್ದೀರ. ಫಾರ್ ಎಕ್ಸಾಂಪಲ್, ಈಗ ಹಾಸನದಲ್ಲಿ ಸಮಾವೇಶ ಮಾಡಲಾಗ್ತಾ ಇದೆ ಅಂದರೆ ಹಾಸನಲ್ಲಿರುವಂಥ ಅಭ್ಯರ್ಥಿಗಳು, ಆ 7 ಕ್ಷೇತ್ರಗಳ ಅಭ್ಯರ್ಥಿಗಳು ಆ ಸ್ಟೇಜ್ ಮೇಲೆ ಇರೋರು.
ಇವರಿಗೆ ನೀವು ಮತ ಕೊಡಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಭಾಷಣ ಮಾಡಲಾಗ್ತಾ ಇತ್ತು. ಈ ರೋಡ್ ಶೋ ಸಂದರ್ಭದಲ್ಲಿ ನೋಡಿ, ಮೋದಿ ಕೇಂದ್ರಿತವಾಗಿ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಬಿಜೆಪಿಗೆ ಪ್ಲಸ್ ಆಗುತ್ತೆ. ಲೋಕಸಭೆ ಎಲೆಕ್ಷನ್ ಎಲ್ಲ ನೋಡಿದಿರಲ್ಲ, ಆ ರೀತಿಯಾಗಿ ಆಲ್ಮೋಸ್ಟ್ ರಾಜ್ಯದ ವಿಧಾನಸಭಾ ಕ್ಷೇತ್ರಗಳು ಎಲೆಕ್ಷನ್ ನಡೆಯುವಂತ ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯ ನಾಯಕತ್ವ, ಸ್ಥಳೀಯ ಪ್ರಾಬ್ಲಮ್ಸ್ಗಳು, ಆ ಸಮಸ್ಯೆಗಳಾಗಿರ್ಬೋದು, ಸ್ಥಳೀಯವಾಗಿ ಇರುವಂಥ ವಿಷಯಗಳ ಆಧಾರಿತ ಮೇಲೆ, ಆ ಜಾತಿಯ ಲೆಕ್ಕಾಚಾರದ ಮೇಲೆ, ಆ ಸ್ಥಳೀಯ ವ್ಯಕ್ತಿತ್ವದ ಮೇಲೆ, ಆ ನಿಂತಿರುವಂಥ ಅಭ್ಯರ್ಥಿಯ ವ್ಯಕ್ತಿತ್ವದ ಮೇಲೆ, ಆತನ ಜನಸಂಪರ್ಕದ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಸಾಕಷ್ಟು ಬಾರಿ ಹಿನ್ನಡೆ ಆಗ್ಬೋದು ಅಥವಾ ಮುನ್ನಡೆ ಆಗ್ಬೋದು. ಬಟ್ ಈಗ ಮೋದಿ ಕೇಂದ್ರಿತವಾಗಿ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಪ್ಲಸ್ ಆಗೋದೇ ಜಾಸ್ತಿ ಇದೆ. ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದೀವಿ, ಗಮನಿಸಬಹುದು ನೀವು ರೋಡ್ ಶೋ ಯಾವ ರೀತಿಯಾಗಿ ಸಾಕ್ತಾ ಇದೆ ಅನ್ನುವಂಥದ್ದನ್ನ. ಹೂವಿನ ಮಳೆ ಫುಲ್ಲು, ತುಂತುರು ಹನಿಯ ಜೊತೆಗೆ ಹೂವಿನ ಮಳೆ ಸುರಿತಾ ಇದೆ ನರೇಂದ್ರ ಮೋದಿ ಅವರಿಗೆ. ರಸ್ತೆಯ ಇಕ್ಕೆಲಗಳಲ್ಲೂ ಕೂಡ ಬಿಜೆಪಿ ಕಾರ್ಯಕರ್ತರು, ಜೊತೆಗೆ ನರೇಂದ್ರ ಮೋದಿ ಅವರ ಅಭಿಮಾನಿಗಳು, ಮತ್ತೆ ನಮ್ಮ ಪ್ರಧಾನಮಂತ್ರಿಯವರನ್ನ ನೋಡೋಣ, ಕಣ್ತುಂಬಿಕೊಳ್ಳೋಣ ಅಂತ ಬಂದಿರುವಂತ ಜನ ಇದ್ದಾರೆ. ಇದೆಲ್ಲವೂ ಕೂಡ ವೋಟ್ ಆಗಿ ಕನ್ವರ್ಟ್ ಆಗ್ಬಿಟ್ರೆ ಬಿಜೆಪಿಗಂತೂ ಅತಿ ದೊಡ್ಡ ಗೆಲುವು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕನ್ವರ್ಟ್ ಆಗುತ್ತಾ ಅನ್ನುವಂಥದ್ದೇ ಪ್ರಶ್ನೆ ಇರೋದು. ನರೇಂದ್ರ ಮೋದಿ ಅವರನ್ನ ನೋಡ್ಲಿಕ್ಕೋಸ್ಕರ ಬರುವಂತಹ ಜನರೇ ಬೇರೆ, ನರೇಂದ್ರ ಮೋದಿ ಅವರನ್ನ ನೋಡಿ ವೋಟ್ ಆಗಿ ಪರಿವರ್ತನೆ ಆಗುವಂತ ಸನ್ನಿವೇಶನೇ ಬೇರೆ, ಅಲ್ಲಿನ ಸ್ಥಳೀಯ ನಾಯಕರನ್ನು ನೋಡಿ ವೋಟ್ ಹಾಕುವಂಥದ್ದೇ ಬೇರೆ. ಯೋಚನೆ ಮಾಡ್ತಾರೆ ಜನ ವೋಟನ್ನ ಹಾಕುವಂತ ಸಂದರ್ಭದಲ್ಲಿ. 20% ಈ ರೀತಿಯಾಗಿ ಚೇಂಜ್ ಆಗ್ಬೋದು ನರೇಂದ್ರ ಮೋದಿ ಅವರು ಬಂದಂತ ಸಂದರ್ಭದಲ್ಲಿ. ಆದ್ರೆ ಒಂದು 80% ಜನ ಏನಿರ್ತಾರೆ ಅಂದ್ರೆ ಫಸ್ಟ್ ನಿರ್ಧಾರ ಮಾಡಿಬಿಟ್ಟಿರ್ತಾರೆ. ಮೋದಿ ಅವ್ರು ಬಂದರೂ ಕೂಡ ಅಷ್ಟೇ, ಬರ್ದೇ ಹೋದ್ರೂ ಕೂಡ ಅಷ್ಟೇ, ಮೋದಿ ಅವ್ರು ನೋಡ್ಕೊಂಡು ವೋಟ್ ಹಾಕುವಂತ ಜನನೂ ಕೂಡ ಇದ್ದಾರೆ. ಮೋದಿ ಅವರು ಬರದೇ ಇದ್ರೂ ಕೂಡ ಅವ್ರು ನೋಡ್ಕೊಂಡು ವೋಟ್ ಹಾಕುವಂತ ಜನ ಇದ್ದಾರೆ, ಅವರ ನಾಯಕತ್ವವನ್ನು ನೋಡಿ. ಮೋದಿ ಅವ್ರು ಬಂದರೂ ಕೂಡ ಸ್ಥಳೀಯ ನಾಯಕರನ್ನು ನೋಡಿ ವೋಟ್ ಹಾಕುವಂತ ಜನ ಕೂಡ ಇದ್ದಾರೆ. ಬಟ್ ಈ ರೋಡ್ ಶೋದ ಸಂದರ್ಭದಲ್ಲಿ